ಅವರಿಬ್ರು ಮದುವೆಯಾಗಿ 6 ವರ್ಷ ಆದ್ರೂ ಮಕ್ಕಳಿರಲಿಲ್ಲ. ಈ ಕೊರಗಿನ ಮಧ್ಯೆಯೇ ಗಂಡನಿಗೆ ಹೆಂಡತಿ ಮೇಲೆ ಅನುಮಾನ ಶುರುವಾಗಿತ್ತು. ಹೀಗಾಗಿ ಗಣಪತಿ ಹಬ್ಬದ ದಿನವೇ ಕಂಠಪೂರ್ತಿ ಕುಡಿದು ಬಂದವ ಹೆಂಡತಿಯನ್ನ ಸುಟ್ಟು ಕರಕಲು ಮಾಡಿದ್ದಾನೆ. ನಾ ಬಂದು ಹೋಗಿ ನೋಡಿದ್ರೆ ನಮ್ಮ ಮಗಳು ಮಕ್ಕಂಡಿದ್ವಿ. ಗಂಡನಿಗೆ ಅನುಮಾನ ಬಿತ್ತು ಹೆಂಡತಿ ಹೆಣ. ರಾತ್ರಿಯೇ ಕೊಂದು ಸುಟ್ಟು ಹಾಕಿದ ಪಾಪಿ. ಗಂಡ ಹೆಂಡತಿ ಮಧ್ಯೆ ಒಮ್ಮೆ ಅನುಮಾನ ಅನ್ನೋದು ಹೊಕ್ರೆ ಮುಗಿದೇ ಹೋಯ್ತು. ಸಂಸಾರ ಅನ್ನೋದು ಸೂತ್ರ ಕಿತ್ತ ಗಾಳಿಪಟದಂತಾಗುತ್ತೆ. ಅದರಲ್ಲೂ ಹೆಂಡತಿ ಮೇಲೆ ಗಂಡನಿಗೇನಾದ್ರೂ ಅನುಮಾನ ಶುರುವಾದ್ರೆ ಅದಕ್ಕಿಂತ ನರಕ ಇನ್ನೊಂದಿಲ್ಲ. ಕೊಪ್ಪಳದಲ್ಲಿ ಆಗಿದ್ದು ಕೂಡ ಇದೆ. ಮಾವನ ಮಗನಿಗೆ ಮಗಳನ್ನ ಕೊಟ್ಟವರು ಈಗ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಗಂಡನ ಅನುಮಾನ ಹುಚ್ಚಿಗೆ ಪತ್ನಿ ಸುಟ್ಟು ಕರಕಲಾಗಿದ್ದಾಳೆ. ಕೊಪ್ಪಳದ ಕುಕನೂರು ತಾಲೂಕಿನ ಅರಕೇರಿ ಗ್ರಾಮದ ಗೀತಾಳನ್ನ ಅವರ ಸಂಬಂಧಿಯೇ ಆಗಿದ್ದ ದೇವರಡ್ಡಿ ಅನ್ನೋರಿಗೆ 6 ವರ್ಷಗಳ ಹಿಂದೆನೆ ಮದುವೆ ಮಾಡಿಕೊಟ್ಟಿದ್ರು. ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಕೂಡ ಮಕ್ಕಳು ಆಗಿರಲಿಲ್ಲ. ಜೊತೆಗೆ ಹೆಂಡತಿ ಮೇಲೇನೆ ಗಂಡನಿಗೆ ಅನುಮಾನ. ಆದ್ರೆ ಗೀತಾ ಮಾತ್ರ ಯಾವತ್ತೂ ಕೂಡ ಪರಪುರುಷನನ್ನ ತಲೆ ಎತ್ತಿಯೂ ಕೂಡ ನೋಡಿದವಳಲ್ಲ. ತಾನಾಯ್ತು ತನ್ನ ಮನೆ ಆಯ್ತು ಅಂತ ಇದ್ದವಳು. ಹಾಗಿದ್ರೂ ಕೂಡ ಇಲ್ಲ ಸಲ್ಲದ ಅನುಮಾನ ಪಟ್ಟು ನಮ್ಮ ಮೊಮ್ಮಗಳನ್ನ ಕೊಂದು ಹಾಕಿದ್ದಾನೆ ಅಂತ ಗೀತಾ ಅಜ್ಜಿ ಕಣ್ಣೀರಿಡ್ತಿದ್ದಾರೆ. ಅನುಮಾನ ಪಡಾಕ ಯಪ್ಪ ಆಕಿ ಇಲ್ಲಿ ಹೋದಾಕ ಅಲ್ಲಿ ಹೋಗಿ ಮೂತಿ ಎತ್ತಿದ್ಲಪ್ಪ. ಆಕೆ ಅಂಥ ಮನುಷ್ಯಳು. ಅವ ಅನುಮಾನ ಅವನು ತನ್ನ ಇದಕ್ಕೆ ಮಾಡ್ಯಾನಪ್ಪ. ಕುಡಿದು ಫುಲ್ ಕುಡಿದು ಮಾಡ್ಯಾನವ. ಬೇಸಿ ಹಾಕ್ಕೊಂಬಿಟ್ಟಾನ. ಹಾಕ್ಯವನು ಗಣಪಂದು ಇದು ಮಾಡ್ಯಾಕತ್ತಾರ್ರಿ. ಇವ ಅವ್ರು ಮಾಡಾಕತ್ತಾರ್ರಿ. ಇವಾಗ ಫುಲ್ ಕುಡಿದು ಬಿಟ್ಟಾನ್ರಿ. ಫುಲ್ ಕುಡ್ದೋಗ್ಯ ನಮ್ಮ ಮೊಮ್ಮಗಳು 12ಕ್ಕೆ ತೊಗೊಂಡನ್ರಿ. 12ಕ್ಕೆ ನಾ ಜೀವ ಹೋಗೈತಿ. ನಿನ್ನೆ ಇಡೀ ಊರಲ್ಲಿ ಗಣೇಶನ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಆದರೆ ದೇವರಡ್ಡಿ ಮಾತ್ರ ಕಂಠಪೂರ್ತಿ ಕುಡಿದು ಬಂದಿದ್ದ. ಏಕಾಏಕಿ ಗಲಾಟೆ ಶುರು ಮಾಡಿದವನೇ ಹೆಂಡತಿಯನ್ನ ಹೊಡೆದು ಕೊಂದಿದ್ದಾನೆ. ಕೊನೆಗೆ ಮೃತದೇಹ ತೆಗೆದುಕೊಂಡು ಹೋಗಿ ತಾನೇ ಸುಟ್ಟು ಬಂದಿದ್ದಾನೆ. ಮಗನ ಕೃತ್ಯಕ್ಕೆ ಅಪ್ಪನು ಕೂಡ ಸಾಥ್ ನೀಡಿದ್ದಾನೆ ಅನ್ನುವಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಯಾವ ವಿಚಾರ ನನ್ನ ಮಗಳು ಹೇಳಿಲ್ರಿ. ನನ್ನ ಮಗಳು ನನ್ನ ಮುಂದೆ ಹೇಳಿದ್ರೆ ನಮ್ಮ ಹೆಣ್ಮಕ್ಳ ಮುಂದೆ ಹೇಳ್ಬೇಕಲ್ಲ. ಪಾಪ ಫುಲ್ ಕುಡ್ದಾನ್ರಿ. ಅವು ತನ್ನ ಪ್ರಜ್ಞೆನ ತನಗೆ ಗೊತ್ತಿಲ್ಲ. ಪಾಪ ದಿನ ಹೋಗಂತ ಹೋಗಿ ಮಕ್ಕಂದೈತ್ರಿ. ಉಣ್ಣಿ ಶೂಟ್ರ್ ಹಾಕ್ಯಂದು ಕಾಟದ ಮೇಲೆ ಒಂದು ರೂಮ್ನಾಗ ಹೋಗಿ ಮಕ್ಕಂದೈತಲ್ಲ ಹಿಂಗೆ ಮೂಡಿಗೆ ಹೊಡೆದ ಬಿಟ್ಟಾನ್ರಿ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಅಪ್ಪ ಮಗನನ್ನ ಎತ್ತಾಕೊಂಡು ಬಂದಿರುವಂತ ಪೊಲೀಸರು ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದ್ದಾರೆ. ಒಟ್ನಲ್ಲಿ ಗಂಡನ ಅನುಮಾನದ ಕಣ್ಣಿಗೆ ಪತ್ನಿ ಬಲಿಯಾಗಿದ್ದು ಮಾತ್ರ ದುರಂತ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.